ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೇಯ. ಶಾಲಾ ಶಿಕ್ಷಣ ಇಲಾಖೆ 2026-27ನೇ ಸಾಲಿನ ಪ್ರಥಮ PUC 1ನೇ ಘಟಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮೊನ್ನೆ ಬಿಟ್ಟಿದ್ದೆ. ಅದರ ಕೀ ಆನ್ಸರನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಈ ಕೀ ಆನ್ಸರ್ ಇರುವಂಥ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಅದರ ಜೊತೆಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದೇ ವಿಡಿಯೋಗಳ ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟನ್ನು ಮಾಡ್ತಾ ಇದ್ದೀರಿ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮಗಿಲ್ಲಿ ಯಾವುದೇ ವರಿ ಮಾಡಬೇಡಿ, ನಾನು ಎಲ್ಲವನ್ನ ಕೊಡ್ತೀನಿ. ಹಾಗಾಗಿ ನೀವು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು. ಸೊ ವೇಟ್ ಮಾಡಿ, ಎಲ್ಲ ನಿಮ್ಮ ಕೇಳುವಂಥ ಪ್ರಶ್ನೆ ಉತ್ತರ ಸಿಗ್ತದೆ ಅಂತ ಹೇಳ್ತೀನಿ. ಸೊ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ದೈನಂದಿನ ಜೀವನದ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನ ಸುತ್ತುವ ಈ ವಿಷಯ ಸುತ್ತುತ್ತದೆ ಅಂತಂದರೆ ಅರ್ಥಶಾಸ್ತ್ರ ಎನ್ನುವಂಥ ವಿಷಯ. ಯಾಕಂತಂದರೆ ಇದು ವ್ಯವಹಾರಕ್ಕೆ ಸಂಬಂಧಪಟ್ಟದಾಗಿರೋದು ಅರ್ಥಶಾಸ್ತ್ರ ಸುತ್ತುತ್ತದೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು, ಸ್ವಾತಂತ್ರ್ಯದ ನಂತರ ಮೊದಲ ಜನಗಣತಿಯು ನಡೆದ ವರ್ಷ ಯಾವುದು ಅಂತ ಕೇಳ್ತಾರೆ. ನೋಡಿರಿ, ಸ್ವಾತಂತ್ರ್ಯ ಆದ ನಂತರ ಏನಪ್ಪ ಅಂತಂದರೆ ಈ ಒಂದು ಜನಗಣತಿ ನಡೀತದಲ್ಲ, ಆ ಒಂದು ಯಾವ ವರ್ಷ ಅಂತ ಕೇಳಿದಾರೆ ಅಂತಂದರೆ ಆಯ್ಕೆ ಸಿ ಇದೆ ನೋಡಿ, 1951. ಇದು ಸರಿಯಾದ ಉತ್ತರ. ಇನ್ನು ಬಿಟ್ಟ ಸ್ಥಳ ಕಡೆ ಹೋಗೋಣ. ಆವರಣದಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಆಲ್ರೆಡಿ ಆವರಣದಲ್ಲಿ ಉತ್ತರ ಕೊಟ್ಟಿದ್ದಾರೆ ನೋಡಿ. ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮ್ಮನ್ನು ಏನಂತ ಕರೀತಾರೆ ಅಂತಂದರೆ ಮಾರಾಟಗಾರ ಅಂತ ಕರೀತಾರೆ. ಏನಂತ ಕರೀತಾರೆ ರೀ? ಮಾರಾಟಗಾರ ಅಂತ ಕರೀತಾರೆ. NSSOದ ತ್ರೈಮಾಸಿಕ ಪತ್ರಿಕೆ ಡ್ಯಾಶ್ ಅಂತ ಕರೀತಾರೆ ಅಂತಂದರೆ ಅದು ಸರ್ವೇಕ್ಷಣ ಅಂತ ಕರೀತಾರೆ. ಏನು ರೀ? ಸರ್ವೇಕ್ಷಣ ಅಂತೇಳಿ ಕರೀತಾರೆ. ಸೊ ಎರಡು ಉತ್ತರವನ್ನು ನೋಡಿರಿ. ಇನ್ನು ಹೊಂದಿಸಿ ಬರೆಗೆ ನಿಮಗೆಲ್ಲ ಕರ್ಕೊಂಡು ಬರ್ತೀನಿ. ವೈಯಕ್ತಿಕ ಸಂದರ್ಶನ ಅಂದರೆ ಅದು ಅಧಿಕ ವೆಚ್ಚಕ್ಕೆ ಸಂಬಂಧಿಸುವಂಥದ್ದು. ಇನ್ನು ದೂರವಾಣಿ ಸಂದರ್ಶನ ಇದು ಸಾಪೇಕ್ಷ ಕಡಿಮೆ ವೆಚ್ಚವನ್ನು ಹೊಂದಿರುವಂಥದ್ದು. ಇನ್ನು ಜನಗಣತಿ ಎನ್ನುವಂಥದ್ದು ಎಲ್ಲ ವ್ಯಕ್ತಿಗಳಿಗೆ ಒಳಗೊಂಡಿರುವಂಥ ವಿಷಯ. ಹಾಗಾಗಿ 3 ಅಂಕ ನಿಮಗಿಲ್ಲಿ ಹೊಂದಿಸಿ ಬರೆಯ ಸಿಕ್ಕಂಗಾಯಿತು. ಭಾಳ ಸರಳವಾಗಿರುವಂಥ ಪ್ರಶ್ನೆಗಳು ಕೇಳಿದ್ದಾರೆ. ಇನ್ನು ಆಹಾರೇತರ ಬೆಳೆಗೆ ಉದಾಹರಣೆ ಕೊಡಿ 1 ಅಂತ ಕೇಳಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಕಬ್ಬು, ಹತ್ತಿ, ಸೆಣಬು, ಹೌದಾ, ಮತ್ತು ರಬ್ಬರ್ ಅಂತಲೂ ಸಹ ಹೇಳ್ತೀನಿ. ಈ 4ರಲ್ಲಿ ಬೇಕಾದ ಒಂದನ್ನು ಬರೀರಿ ಅಂತ ಹೇಳ್ತೀನಿ. ಇನ್ನು ಈ 7ನೇದು ಛಲಕ ಎಂದರೇನು ಅಂತಂದರೆ ಒಂದು ಗೊತ್ತಾದ ಕಾಲಾವಧಿಯಲ್ಲಿ ಬದಲಾವಣೆ ಉಂಟಾಗುವ ಪರಿಣಾಮ ಅಥವಾ ಸಂಗತಿಯನ್ನು ಛಲಕ ಅಂತ ಕರಿತೀವಿ. ಇನ್ನು ನೆಕ್ಸ್ಟು ಇಲ್ಲಿ ನಿಮಗೆ 2 ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 4 ವಾಕ್ಯಗಳು ಉತ್ತರಿಸಿ ಅಂತೇಳಿ 6 ಅಂಕ ಕೊಟ್ಟಿದ್ದಾರೆ. ಯಾವುದಾದರೂ ಆರ್ಥಿಕ ಇಲ್ಲೇನು ಕೇಳ್ತಾರೆ ಅಂತಂದರೆ ಸಂಖ್ಯಾತ್ಮಕವನ್ನು ಬಳಸಲ್ಪಡುವ ಯಾವುದಾದ್ರೂ 2 ವಿಷಯಗಳು ಅಂತಂದರೆ ಒಂದು ಅರ್ಥಶಾಸ್ತ್ರ ಇದೆ, ಮತ್ತು ತತ್ವಶಾಸ್ತ್ರ ಇದೆ. ಅದಷ್ಟೇ ಅಲ್ಲದೆ ಮನಃಶಾಸ್ತ್ರನೂ ಇದೆ ಅಂತ ಹೇಳ್ತೀನಿ, ಹೌದಾ. ಇನ್ನು ಸಮಾಜಶಾಸ್ತ್ರ. ಇವು ಎಲ್ಲವೂ ಏನಪ್ಪ ಸಂಖ್ಯಾಶಾಸ್ತ್ರ ಬಳಸಲ್ಪಡುವ 2 ವಿಷಯಗಳು ಅಂತ ಹೇಳ್ತೀವಿ. ಯಾವುದಾದ್ರೂ 2 ಆರ್ಥಿಕ ಸಮಸ್ಯೆಗಳನ್ನು ಹೆಸರಿಸಿ ಅಂತಂದರೆ 1 ಬೆಳೆಯುತ್ತಿರುವ ಜನಸಂಖ್ಯೆ, 2 ನಿರುದ್ಯೋಗ ಪ್ರಮಾಣ ಹೆಚ್ಚಳ, 3 ಬಡತನ, 4 ಬೆಲೆ ಏರಿಕೆ ಅಂತ ಹೇಳ್ತೀನಿ. ದತ್ತಾಂಶದ 2 ಮೂಲಗಳು ಯಾವುವು ತಿಳಿಸಿ ಅಂತಂದರೆ 1 ಪ್ರಾಥಮಿಕ ದತ್ತಾಂಶ, 2 ಮಾಧ್ಯಮಿಕ ದತ್ತಾಂಶ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಪೈಲಟ್ ಸಮೀಕ್ಷೆ ಅರ್ಥವನ್ನು ಬರೀರಿ ಅಂತ ಕೊಡ್ತಾರೆ. ಪೈಲಟ್ ಸಮೀಕ್ಷೆ ಎಂದರೆ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿ ನಂತರ ಒಂದು ಸಣ್ಣ ಗುಂಪಿನೊಂದಿಗೆ ಪರೀಕ್ಷಿಸಿ ನೋಡುವುದಕ್ಕೆ ಪೈಲಟ್ ಸಮೀಕ್ಷೆ ಅಥವಾ ಪೂರ್ವ ಪರೀಕ್ಷೆ ಅನ್ನುತ್ತವೆ. ಇದರಿಂದ ಪ್ರಶ್ನೆಗಳು ನ್ಯೂನತೆಗಳು ತಿಳಿಯಬಲ್ಲದಲ್ಲದೆ ಪ್ರಶ್ನೆಗಳ ಹೊಂದಾಣಿಕೆ, ಗಣಿತದಾರರ ಕಾರ್ಯನಿರ್ವಹಣೆ, ನಿಜವಾದ ಸಮೀಕ್ಷೆ ತಲುಪುವ ವೆಚ್ಚ ಮತ್ತು ಕಾಲವನ್ನು ನಿರ್ಣಯಿಸಲು ಸಹಾಯವಾಗ್ತದೆ ಅಂತ ಹೇಳ್ತಾರೆ. ಇಲ್ಲೊಂದು ಹಳ್ಳಿಯಲ್ಲಿ 200 ರೈತರಿದ್ದು ಬೆಳೆ ವಿಧಾನ ಕಂಡು ಹಿಡಿಯುವ ಬಗ್ಗೆ ಅಧ್ಯಯನ ನಡೆಸಿದ್ದಾರೆ. ಇಲ್ಲಿ 50 ರೈತರನ್ನು ಸಮೀಕ್ಷೆ ಮಾಡಲಾಗಿದೆ. 50 ಮಾತ್ರ ಗೋಧಿ ಬೆಳೆಯಲಾಗ್ತದೆ. ಜನಸಂಖ್ಯೆ ಒಟ್ಟು ಮಾದರಿಯ ಗಾತ್ರ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಜನಸಂಖ್ಯೆಯ ಗಾತ್ರ ಹೇಳ್ತೀನಿ ನಿಮಗೆ ಎಷ್ಟಿದೆ, 200 ಇದೆ. ಹಾಗಾಗಿ ಮಾದರಿಯ ಗಾತ್ರ ಎಷ್ಟಿದೆ, 50 ಇದೆ. ಇದು ಸರಿಯಾದ ಉತ್ತರ ನೋಡ್ರಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಭಾಗ ಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದ್ದಾರೆ ನೋಡ್ರಿ. ಸಂಖ್ಯಾತ್ಮಕ ವಿಧಾನವು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ, ಉದಾಹರಣೆಯೊಂದಿಗೆ ವಿವರಿಸಿ ಅಂತೇಳಿ ನಿಮ್ಗೆ ಕ್ವಶನನ್ನು ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರವನ್ನು ಗಮನಿಸಿ. ಸಂಖ್ಯಾಶಾಸ್ತ್ರದ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಬರೆಯುವಲ್ಲ ಎಂಬುದು ಸಮಕಾಲೀನ ಸತ್ಯವಾದದ್ದು. ಸಂಖ್ಯಾಶಾಸ್ತ್ರ ಕೆಲವು ವಿಧಾನಗಳನ್ನು ದತ್ತಾಂಶ ನಂಬುವುದು ಅಸಮರ್ಪಕ ಅಳವಡಿಕೆ ಹಾಗೂ ದುರುಪಯೋಗಕ್ಕೆ ದಾರಿ ಮಾಡಿಕೊಡುತ್ತದೆ. ಅಲ್ಲದೆ ಸಾಂಖ್ಯಿಕ ದತ್ತಾಂಶವು ವ್ಯಕ್ತಿನಿಷ್ಠವಾದದ್ದು. ಅಲ್ಲದೆ ಶೋಧಕ ಮತ್ತು ಸಂಶೋಧಕ ಎಷ್ಟೇ ಎಚ್ಚರಿಕೆ ವಹಿಸಿದರೂ ಸಹ ದತ್ತಾಂಶ ಸಂಗ್ರಹಣೆ ಅಳವಡಿಕೆಯಲ್ಲಿ ದೋಷಗಳು ಉಂಟಾಗ್ತದೆ. ಇದನ್ನು ಈ ಕೆಳಗಿನ ಉದಾಹರಣೆ ಮೂಲಕ ಸ್ಪಷ್ಟಪಡಿಸುವ ಒಂದು ಉದಾಹರಣೆ. ಒಂದು ಕುಟುಂಬದ 4 ಜನ, ತಂದೆ, ತಾಯಿ, 2 ಮಕ್ಕಳು ಒಮ್ಮೆ ನದಿಯನ್ನು ದಾಡುತ್ತಿದ್ದರು. ತಂದೆಗೆ ನದಿಯ ಸರಾಸರಿ ಆಳ ತಿಳಿದಿತ್ತು. ಹೀಗಾಗಿ
ಅವನ ತಂದೆ ಕುಟುಂಬದ ಸರಾಸರಿ ಎತ್ತರ ಲೆಕ್ಕ ಹಾಕ್ತಾನೆ. ಇದನ್ನು ಈ ಕೆಳಗಿನ ಉದಾಹರಣೆ ಮೂಲಕ ನಾವು ಸ್ಪಷ್ಟವಾಗಿ ಒಂದು ಉದಾಹರಣೆ, ಒಂದು ಕುಟುಂಬದಲ್ಲಿ 4 ಜನರಿದ್ದಾರೆ, ಒಮ್ಮೆ ನದಿಯನ್ನು ದಾಟ್ತಾ ಇದ್ದಾರೆ. ನದಿಯ ಸರಾಸರಿ ಆಳಕ್ಕಿಂತ ಆ ಕುಟುಂಬದ ಸರಾಸರಿ ಎತ್ತರ ಜಾಸ್ತಿ ಎಷ್ಟಾಗಿದೆ, ಅದರಿಂದ ನದಿಯ ಅಪಾಯವೆಲ್ಲ ದಾಟಬಹುದು ಹೆಚ್ಚಿದೆ. ಹಾಗೆ ಅದೇ ಪರಿಣಾಮ ಆ ಕುಟುಂಬದ ಕೆಲವು ಸದಸ್ಯರು ಅಂದರೆ ಮಕ್ಕಳು ನದಿ ದಾಟುವ ಮುಳುಗುವರು. ಅದರ ಅರ್ಥದಿಂದ ಅರ್ಥಶಾಸ್ತ್ರ ವಿಧಾನ ಬಳಕೆ ಮಾಡುವಾಗ ಸಾಮಾನ್ಯ ಜ್ಞಾನವು ಬಳಸುವ ಅತಿ ಕೊಮ್ಮು ಅರ್ಥಪರ್ಯವಲ್ಲ. ಸಂಖ್ಯಾಶಾಸ್ತ್ರ ದತ್ತಾಂಶ ವಿಧಾನ ಪ್ರಕಾರ 120 cm ನದಿಯ ಸರಾಸರಿ ಆಳವು ಅವನ ತಂದೆ ಎತ್ತರ 170 ಇದ್ದರೆ ಅವನ ಹೆಂಡತಿ ಹೆಸರು 1 ಸೆಂಟಿಮೀಟರ್ ಎತ್ತರ 150, ಇಬ್ಬರು ಮಕ್ಕಳು 120 cm, ಇಬ್ಬರು 90. ಹಾಗಾದರೆ ಸರಾಸರಿ ಎತ್ತರ ಕಂಡು ವಿಧಾನ ಸರಾಸರಿ ಎತ್ತರ ಎಕ್ಸ್ ಅಂತ ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ಸರಾಸರಿ ಎತ್ತರ 170 ತಂದೆ, 150 ತಾಯಿ, 120 ಒಬ್ಬ ಮಗು, 120 ಒಂದು ಮಗು. ಅದರ 4ನಿಂದ ನಾವು ಅವುಗಳನ್ನು ಛೇದ ಮಾಡಿದಾಗ 536 ಅಂತ ಬರ್ತದೆ. ಅಲ್ಲಿ ಸರಾಸರಿ ಎತ್ತರವನ್ನು ನಾವು ಪ್ಲಸ್ ಮಾಡಿದಾಗ 134 ಪ್ಲಸ್ 120 ನೋಡಿದಾಗ ಇದು ನದಿಯ ಅಥವಾ ಒಂದು ನದಿ ಆಳದ ಸರಾಸರಿ ಅಂತೇಳಿ ನಾವಿಲ್ಲಿ ಹೇಳ್ತಾ ಹೋಗ್ಬೋದು ಅಂತ ಹೇಳ್ತೀನಿ. ಇನ್ನು ಮುಂದಿನ ಪ್ರಶ್ನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನಿಜ ಜೀವನದ ನಾವು ಅಲ್ಲಾವುದ್ದೀನಷ್ಟು ಅದೃಷ್ಟರಾಗಲು ಸಾಧ್ಯವಿಲ್ಲ, ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಇದರ ವಿಡಿಯೋವನ್ನು ನಾನು ಸ್ಕ್ರೀನ್ಶಾಟದಲ್ಲಿ ಕೊಟ್ಟಿದ್ದೀನಿ. ಇದರ ನಿಮಗೆ ಒಂದು ನೋಟ್ಸ್ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಈ ನೋಟ್ಸ್ಗಳು ಹಾಕಿರ್ತೀನಿ, ದಯವಿಟ್ಟು ಇವುಗಳನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟು ಇನ್ನೊಂದು ಕ್ವಶನ್ ಇಲ್ಲಿ ಕೇಳ್ತಾರೆ, ಯೋಜನಾ ಆಧಾರಿತವಾಗಿರುವಂಥದ್ದು. ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಸಮೀಕ್ಷೆ ನಡೆಸಲು ಯಾವುದಾದ್ರು 5 ಪ್ರಶ್ನೆಗಳ ರಚಿಸಿ ಅಂತ ಕೊಟ್ಟರೆ, ನೀವು ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಅಂತ ತಿಳ್ಕೊಳ್ಳಿ. ನಿಮ್ಮ ಶಾಲೆಯಲ್ಲಿ ಬಿಸಿಯೂಟದ ಮಾದರಿ ಸಮೀಕ್ಷೆ ಮಾಡಬೇಕಾಗೆಂದುಕೊಳ್ಳಿ. ನಿಮ್ಮ ಸಮೀಕ್ಷೆ ಸರಿ ಹೊಂದುವ ಉತ್ತಮ ಪ್ರಶ್ನೆಗಳಿಗೆ ತಯಾರಿಸಿ. ಇಲ್ಲಿ ಶಾಲೆ ಹೆಸರು, ಶಾಲೆ ವಿಳಾಸ, ಶಾಲೆ ವಶ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ, ಗಂಡು ಹೆಣ್ಣು, ಪ್ರತಿ ಶಾಲೆ ಹಾಜರಿರುವ ವಿದ್ಯಾರ್ಥಿಗಳ ಸಂಖ್ಯೆ, ಪ್ರತಿ ವಿದ್ಯಾರ್ಥಿಯ ಸರ್ಕಾರ ಅಕ್ಕಿಯ ಪ್ರಮಾಣ, ಪ್ರತಿ ವಿದ್ಯಾರ್ಥಿ ನೀಡುವ ತರಕಾರಿ ಪ್ರಮಾಣ, ಪ್ರತಿ ದಿನಕ್ಕೆ ತಲುಗಲು ವೆಚ್ಚ, ಸರ್ಕಾರ ನೀಡುತ್ತಿರುವ ಬಿಸಿ ಊಟದ ಯೋಜನೆ, ಇವೆಲ್ಲವನ್ನು ಇಲ್ಲಿ ಮಾಹಿತಿ ಬರೀರಿ. ಸರ್ಕಾರ ಕೊಡುವ ಬಿಸಿ ಊಟದ ಗುಣಮಟ್ಟ ಅತ್ಯುತ್ತಮ, ಉತ್ತಮ, ಸಾಧಾರಣ, ಕಳಪೆ, ಈ ರೀತಿ ಬರೆದಾಗ ನಿಮಗೆ ಈ ಒಂದು ಮಾದರಿ ಸಮೀಕ್ಷೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋವನ್ನು ಇಲ್ಲಿ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೇ ರಾಧೇಯ.